ಥರ್ಡ್ ರೀಡಿಂಗ್ 6th ಕ್ವಶನ್. ಈ ಗಿವನ್ ಏನು ಎ ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ, ಎಸ್ ಎನ್ ಕೊಟ್ಟಿದ್ದಾನೆ. ಈಗ ಎನ್ ಮತ್ತೆ ಎನ್ ಕಂಡಿಡ್ಬೇಕು. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ಎಸ್ ಎನ್ ಕೊಟ್ಟಿರೋದ್ರಿಂದ ನಾನೇನ್ ಮಾಡ್ತೀನಿ, ಎಸ್ ಎನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎಸ್ ಎನ್ ವ್ಯಾಲ್ಯೂ ಎಷ್ಟಿದೆ, 90 ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ವ್ಯಾಲ್ಯೂ 2 ಇದೆ. ಓಕೆ, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಡಿ ವ್ಯಾಲ್ಯೂ ಬಂದು 8. ಓಕೆ, ಈ ಡಿವೈಡ್ ಬೈ 2 ಇರೋದು ಈ ಕಡೆ ಬಂದರೆ ಏನಾಗುತ್ತೆ, 90 ಇಂಟು 2 ಆಗುತ್ತೆ, ಈಸ್ ಈಕ್ವಲ್ ಟು ಎನ್ ಇಂಟು 2 2 ಜಾ 4. ಈಗ ಮಲ್ಟಿಪ್ಲೈ ಮಾಡಿದ್ರೆ 8 ಇಂಟು ಎನ್ 8n ಆಯಿತು. ಆಮೇಲೆ ಪ್ಲಸ್ ಇಂಟು ಮೈನಸ್ 8 1 ಜಾ 8 ಆಯಿತು. ಓಕೆ, ಇದೇನು 92 ಜಾ 180 ಆಯಿತು, ಈಸ್ ಈಕ್ವಲ್ ಟು ಎನ್. ಇಲ್ಲಿ ಫಸ್ಟ್ ಇದು 8n ಬರೆದ್ಬಿಡ್ತೀನಿ ನಾನು. ಆಮೇಲೆ ಈಗ ಇರೋದು 2 ನಂಬರ್ ಇಲ್ಲಿ. ಓಕೆ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಹಾಕ್ತೀನಿ. 8 ಅಲ್ಲಿ 4 ಹೋದರೆ 4. ಓಕೆ, ಈಗ 180 ಈಸ್ ಈಕ್ವಲ್ ಟು ಇದರಿಂದ ಮಲ್ಟಿಪ್ಲೈ ಮಾಡೋಣ. 8n ಇಂಟು ಎನ್ 8n ಸ್ಕ್ವೇರ್ ಆಯಿತು. ಇದರಿಂದ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ ಇಂಟು ಮೈನಸ್ 4 ಇಂಟು ಎನ್ 4n ಆಯಿತು. ಓಕೆ, ಈಗ ಈ ಪ್ಲಸ್ 180 ಹಾಕೋದ್ರೆ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ. 8n ಸ್ಕ್ವೇರ್ ಮೈನಸ್ 4n ಪ್ಲಸ್ 180 ಹಾಕೋದ್ರೆ ಮೈನಸ್ 180 ಆಗುತ್ತೆ. ಓಕೆ, ಇದನ್ನು ನಾನು ಉಲ್ಟಾ ಬರೆದ್ಬಿಡ್ತೀನಿ. 8n ಸ್ಕ್ವೇರ್ ಮೈನಸ್ 4n ಮೈನಸ್ 180 ಈಕ್ವಲ್ ಟು 0. ಓಕೆ, ಈಗ ನೀವು ಚೆಕ್ ಮಾಡಿದ್ರೆ ಎಲ್ಲವೂ 4 ಟೇಬಲಲ್ಲಿ ಹೋಗುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ಡಿವೈಡ್ ದ ಈಕ್ವೇಶನ್ ಬೈ 4 ಅಂತ ಮಾಡ್ತೀನಿ. ಇದೇನಾಯಿತು, 4 2 ಜಾ ಇದು 2n ಸ್ಕ್ವೇರ್ ಆಯಿತು, ಇದು 4 1 ಜಾ 4n ಆಯಿತು, ಮೈನಸ್ 4 4 ಜಾ 16 ಆಯಿತು, 2 ಉಳಿತು 20 ಆಯಿತು, 4 5 ಜಾ 20 ಆಯಿತು. ಇವಾಗ ಇದು ಬಂದಿರೋದೇನಿದೆ, 2n ಸ್ಕ್ವೇರ್ ಮೈನಸ್ 1n ಮೈನಸ್ 45 ಇಸ್ ಈಕ್ವಲ್ ಟು 0. ಓಕೆ, ಇದು ಅಬ್ಸರ್ವ್ ಮಾಡಿ ಯಾವ ಥರ ಇದೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆನಾ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಇದ್ದಾಗ ನಾವೇನು ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಅದು ಹೆಂಗೆ ಅಂತಂದರೆ ಇದಿಷ್ಟನ್ನು ಏನಂತ ತಗೊತೀವಿ, ಪ್ರಾಡಕ್ಟ್ ಅಂತ ತಗೊತೀವಿ, ಇದಿಷ್ಟನ್ನ ಸಮ್ ಅಂತ ತಗೊತೀವಿ. ಸೊ ಪ್ರಾಡಕ್ಟ್ ಏನಿದೆ, 2n ಸ್ಕ್ವೇರ್ ಇಂಟು ಮೈನಸ್ 45, ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು. ಪ್ರಾಡಕ್ಟ್ ಪ್ಲಸ್ ಇಂಟು ಮೈನಸ್ 45 2 ಜಾ 90 n ಸ್ಕ್ವೇರ್ ಆಯ್ತು. ಇದು ಬಂದು ಪ್ರಾಡಕ್ಟ್. ಸಮ್ ಬಂದ್ಬಿಟ್ಟು ಏನಿಲ್ಲ, ಮೈನಸ್ 1n. ಓಕೆನಾ, ಸೊ ನಮಗೀಗ ಪ್ರಾಡಕ್ಟ್ ಗೊತ್ತು, ಸಮ್ ಗೊತ್ತು. ಸೊ ಇವಾಗ ನಾನು 2 ನಂಬರ್ಸ್ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ 90 ಬರಬೇಕು. ಓಕೆ, ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1n ಬರಬೇಕು. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ 90n ಸ್ಕ್ವೇರ್ ಬರಬೇಕು, ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1n ಬರಬೇಕು. ಸೊ ನಾನೇನು ಮಾಡ್ತೀನಿ, 90 ಇದೆಯಲ್ಲ ಅದನ್ನು LCM ಟೈಪ್ ಮಾಡ್ತೀನಿ. ಈಗ ನೀವು ಚಿಕ್ಕ ಟೇಬಲಲ್ಲಿ ಹೋದರೆ 245 ಆಗುತ್ತೆ, ಹೌದಾ. ಆಮೇಲೆ ಸೊ ನೆಕ್ಸ್ಟ್ ನೋಡಲಿ 5 9 ಜಾ. ಓಕೆ, ಈಗ ನೀವು ಮಲ್ಟಿಪ್ಲೈ ಮಾಡಿದ್ದು ಎಷ್ಟಾಯಿತು, 2 5 ಜಾ 10 ಆಯಿತಾ, 2 5 ಜಾ 10. ಈಗ 10 9 ಜಾ 90 ಬರ್ತಿದೆ, 10 ಅಲ್ಲಿ 9 ಹೋದರೆ 1 ಬರ್ತಾ ಇದೆ. ಸೊ ನಂಬರ್ ಯಾವ್ಯಾವು, 10n 9n. ಓಕೆನಾ, ಈಗ ಚೆಕ್ ಮಾಡಲಿ. ಸಮ್ ಇರೋ ಸೈನ್ ಏನು ಮಾಡ್ಬೇಕು, ನೀವು ಗ್ರೇಟರ್ ನಂಬರಿಗೆ ಕೊಟ್ಬಿಡು. ಸಮ್ ಇರೋ ಸೈನಾಗ ಇವರಿಬ್ಬರು ಯಾರು ಬಿಗ್ ನಂಬರ್ ಅವ್ರಿಗೆ ಕೊಟ್ಬಿಡ್ಬೇಕು. ಈ ಪ್ರಾಡಕ್ಟ್ ನನಗೆ ಮೈನಸ್ ಬೇಕು, ಅಂದರೆ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬೇಕು. ಸೊ ಮೈನಸ್ ಇಂಟು ಇದು ಪ್ಲಸ್ ಇದ್ರೆ ಮಾತ್ರ ಮೈನಸ್ ಆಗುತ್ತೆ. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 10 9 ಜಾ 90, n ಇಂಟು n ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಒಂದು ಮೈನಸ್ ಪ್ಲಸ್ ಇದ್ದಾಗೇನು, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 10n ಅಲ್ಲಿ 9n ಹೋದ್ರೆ 1n ಬರುತ್ತೆ. ಸೊ ಇವರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ, ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ ಸಮ್ ಬರುತ್ತೆ. ಸೊ ಇವಾಗ ಈ ಮಧ್ಯ ನಂಬರ್ನ ಸ್ಪ್ಲಿಟ್ ಮಾಡಬೇಕು. ಯಾವ ಥರ, ಫಸ್ಟ್ ನಂಬರ್ ಆಸ್ ಇಟ್ ಈಸು, ಇನ್ನು ಉಳುಕಿದ್ನ ಮೈನಸ್ 10n ಪ್ಲಸ್ 9n, ಈ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೆದು ಈಕ್ವಲ್ ಟು 0 ಅಂತ ಬರೀಬೇಕು. ಓಕೆನಾ, ಸೊ ಫಸ್ಟ್ ನಂಬರ್ ಆಸ್ ಇಟ್ ಈಸು, ಲಾಸ್ಟ್ ನಂಬರ್ ಆಸ್ ಇಟ್ ಈಸು, ಮಧ್ಯ ನಂಬರ್ ಮಾತ್ರ ಸ್ಪ್ಲಿಟ್ ಮಾಡು. ನೀವು ಚೆಕ್ ಮಾಡಿದ್ರೆ ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಮೈನಸ್ 1n ಬರುತ್ತೆ. ಮೈನಸ್ 10n ಪ್ಲಸ್ 9n ಏನಾಗುತ್ತೆ, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 10n ಅಲ್ಲಿ 9n ಹೋದ್ರೆ 1n ಆಗುತ್ತೆ. ಆಮೇಲೆ ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ, ಇವರಿಬ್ರು ಏನು 2 ಟೇಬಲಲ್ಲಿ ಹೋಗುತ್ತೆ,
ಸೊ ಇವರಿಬ್ಬರಲ್ಲಿ ಎನ್ ಇದೆ, ಎನ್ ಕಾಮನ್ ತೆಗಿತೀನಿ. ಸೊ ಒಳಗಡೆ ಏನು ಉಳಿತು ಇಲ್ಲಿ, ಎನ್ ಉಳಿತು, ಮೈನಸ್ 2n 5 10n ಬರುತ್ತೆ. ಓಕೆ, ಇಲ್ಲಿ n-5 ಬಂದಿದೆ ಅಂದರೆ ಇಲ್ಲಿ ಕೂಡ ನಿಮಗೆ n-5 ಬರಬೇಕು. ಓಕೆನಾ, ಇಲ್ಲಿ n-5 ಬಂದರೆ ಇಲ್ಲಿ ಕೂಡ n-5 ಬರಬೇಕು. ಸೊ ನಿಮಗೆ 9n ಬೇಕಾದ್ರೆ ಇಲ್ಲಿ ಏನು ಬರ್ತೀನಿ ನಾನು, ಇಂಟು 9 ಬರ್ತೀನಿ. ಈಗ ಚೆಕ್ ಮಾಡು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9 ಇಂಟು n 9n ಪ್ಲಸ್ ಇಂಟು ಮೈನಸ್ ಮೈನಸ್ 9 5 45. ಸೊ ಕರೆಕ್ಟ್ ಇದೆ. ಈ ಮತ್ತೆ ಇವರಿಬ್ಬರಲ್ಲಿ ಕಾಮನ್ ತೆಗಿಬೇಕು. ಇವರಿಬ್ಬರಲ್ಲಿ ಏನು ಕಾಮನ್ ಇದೆ, n-5 ಕಾಮನ್ ಇದೆ. ಇಲ್ಲೇನು ಉಳಿತು, 2n ಉಳಿತು. ಇಲ್ಲೇನು ಉಳಿತು, 9-5 ಕಾಮನ್ ತೆಗೆದ್ಮೇಲೆ ಪ್ಲಸ್ 9 ಉಳಿತು, ಇಸ್ ಈಕ್ವಲ್ ಟು 0. ಈಗ ಒಂದೇನು n-5 ಇಸ್ ಈಕ್ವಲ್ ಟು 0 ಇರ್ಬೋದು, ಆರ್ 2n ಪ್ಲಸ್ 9 ಈಕ್ವಲ್ ಟು 0 ಇರ್ಬೋದು. ಈ -5 ಹಾಕೊಂಡು ಹೋದ್ರೆ +5 ಆಯಿತು, ಆರ್ 2n ಪ್ಲಸ್ 9 ಈಕ್ವಲ್ ಟು 0, ಪ್ಲಸ್ 9 ಹಾಕೊಂಡು ಹೋದ್ರೆ -9, n ಇಸ್ ಈಕ್ವಲ್ ಟು -9 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಓಕೆ, ಈಗ n 2 ವ್ಯಾಲ್ಯೂ ಬಂದಿದ್ದಾವೆ. ಸೊ ನಮಗೇನು ಗೊತ್ತಿರ್ಬೇಕಂದ್ರೆ n ಯಾವಾಗಲೂ ನ್ಯಾಚುರಲ್ ನಂಬರೇ ಇರಬೇಕು. ನಾವೇನು ಬರೀಬೇಕು, ಸಿನ್ಸ್ n ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್ ಇರೋದ್ರಿಂದ ಸೊ ನಾವೇನು ಮಾಡಬೇಕು, ಈ n ವ್ಯಾಲ್ಯೂ ತೊಗೊಳಕ್ ಬರಲ್ಲ, ಯಾಕಂದರೆ ಇದು ನೆಗೆಟಿವ್ ನಂಬರ್ ಇದೆ, ಫ್ರಾಕ್ಷನ್ ಇದೆ. ಸೊ ಇದು ಬಂದು ನ್ಯಾಚುರಲ್ ನಂಬರ್ ಇರೋದ್ರಿಂದ n ವ್ಯಾಲ್ಯೂ 5 ಅಂತ ತಗೋಬೇಕು. ಓಕೆ, n ವ್ಯಾಲ್ಯೂ ಎಷ್ಟು, 5. ಈಗ ನೆಕ್ಸ್ಟ್ ಏನು ಕಂಡು ಅಂದರೆ an ಫೈಂಡ್ ಔಟ್ ಮಾಡಂತ ಹೇಳಿದಾನೆ. ಸೊ ಈಗ an ಫಾರ್ಮ್ಲ ಏನು, an ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಈಗ n ಇದ್ದಲ್ಲಿ ಏನಾಗಬೇಕು, 5 ಹಾಕಬೇಕು. a ಇದ್ದಲ್ಲಿ 2, n ಇದ್ದಲ್ಲಿ 5 -1, ಡಿ ವ್ಯಾಲ್ಯೂ ಏನಿದೆ 8 ಇದೆ. ಈಗ a5 ಇಸ್ ಈಕ್ವಲ್ ಟು 2 ಪ್ಲಸ್ 5 1 ಹೋದರೆ 4 ಇಂಟು 8, 2 4 8 ಜಾ 32, 32 ಪ್ಲಸ್ 2 34 ಆಯಿತು. ಇದು ಬಂದು a5. ಓಕೆ, ಸೊ n ಫೈಂಡ್ ಔಟ್ ಮಾಡಿದ್ವಿ, an ಕೂಡ ಫೈಂಡ್ ಔಟ್ ಮಾಡ್ತೀವಿ.